ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಅಭಿಷೇಕ್. ಇವತ್ತಿನ ಈ ಸ್ಟೋರಿ ಬಂದು ಅನುರಾಗ್ ಅನ್ನೋ ಒಂದು ಹುಡುಗನಿಗೆ ಸಂಬಂಧಪಟ್ಟಿದೆ. ಆ ಹುಡುಗ ತನ್ನ ಶಾಲೆಯ ಎಲ್ಲಾ ಎಕ್ಸಾಮ್ಸ್ಗಳನ್ನ ಮುಗಿಸಿ ಮನೆಗೆ ಹಿಂದಿರುಗುವ ಆ ಒಂದು ಸಮಯ. ಆದ್ರೆ ಅವನು ಹೋಗುವಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿರುತ್ತೆ. ಆನಂತರ ಆತ ಎದುರಿಸಿದಂತಹ ಅನೇಕ ಘಟನೆಗಳು ಈ ಒಂದು ವಿಡಿಯೋನಲ್ಲೇ ಇದೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ಸ್ಟೋರಿ ನಿಮಗೆ ಇಷ್ಟ ಆಗೇ ಆಗತ್ತೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ. ಹಾಗಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತೀರಾ ಅಂತ ಭಾವಿಸ್ತಾ, ಹಾಗಿರೋ ತಡ ಯಾಕೆ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆಯ ಜಾಲದೊಳಗೆ ಹೋಗೋಣ. ರಜೆ ಬಂದಾಗಲೆಲ್ಲ ಹಾಸ್ಟೆಲ್ನಿಂದ ಮನೆಗೆ ಹೋಗುವ ಅನುರಾಗ್ ಸಂಜೆ ಕತ್ತಲಾಗೋದಕ್ಕೆ ಮೊದಲೇ ಊರನ್ನ ಸೇರ್ತಾ ಇದ್ದ. ಈಗ ಪರೀಕ್ಷೆಗಳು ಮುಗಿದಿದ್ರಿಂದ ಊರಿಗೆ ಹೋಗುವ ತವಕ ತುಸು ಹೆಚ್ಚಾಗಿಯೇ ಇತ್ತು. ಊರಿನ ಬಸ್ ಹಿಡಿಯಲು ನಿಲ್ದಾಣಕ್ಕೆ ಬಂದು ನಿಂತ್ಕೋತಾನೆ. ಆದ್ರೆ ಅಂದು ಏಕೋ ಬಸ್ ತಡವಾಗಿ ಬರೋಕೆ ಶುರುವಾಗತ್ತೆ. ಅವನ ಮನಸ್ಸಿನಲ್ಲಿ ಏನೋ ತಲ್ಲಣ ಅನ್ನೋದು ಶುರುವಾಗತ್ತೆ. ಅವರ ಊರಿನಿಂದ ಹೊರಗೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಬಸ್ ನಿಲ್ದಾಣ ಇರುತ್ತೆ. ನಡೆದುಕೊಂಡು ಅಥವಾ ಸ್ವಂತ ವಾಹನದಲ್ಲೋ ಇಲ್ಲವೇ ಯಾರಾದರೂ ಡ್ರಾಪ್ ಕೊಟ್ರೆ ಅವರೊಂದಿಗೆ ಊರು ಸೇರಬಹುದು. ತಡವಾದ್ರೂ 7 ಗಂಟೆಯ ಒಳಗೆ ಊರಿನ ನಿಲ್ದಾಣನ ತಲುಪ್ತಾನೆ. ಅಲ್ಲಿಂದ ಅಣ್ಣನಿಗೆ ಕರೆ ಮಾಡಿ ಅವನ ಸ್ಕೂಟಿಯ ಸಹಾಯದಿಂದ ಮನೆ ತಲುಪಬಹುದೆಂದು ಆತ ಅನ್ಕೊಡ್ತಾನೆ. ಬಸ್ ಕೆಟ್ಟದಾದ ಗ್ರಾಮೀಣ ವಲಯದ ರಸ್ತೆಗಳಲ್ಲಿ ಕೆಟ್ಟ ಶಬ್ದ ಮಾಡಿಕೊಂಡು ಅನುರಾಗ್ನ ಊರಿನ ಹೊರವಲಯದ ಬಸ್ ಸ್ಟ್ಯಾಂಡ್ ಬಳಿ ಬಂದೇ ಬಿಡುತ್ತೆ. ಅನುರಾಗ್ ಬಸ್ ಅನ್ನ ಇಳಿತಾನೆ. ತನ್ನ ಊರಿನವರು ಯಾರಾದ್ರೂ ಇದ್ದಾರೇನೋ, ಅವರೊಟ್ಟಿಗೆ ಅಣ್ಣ ಬರುವವರೆಗೆ ಮಾತನಾಡ್ಕೊಂಡು ಹೋಗಬಹುದು, ಅಣ್ಣ ಬಂದಾಗ ಅವರಿಗೂ ಊರಿಗೂ ಡ್ರಾಪ್ ಕೊಡಬಹುದೆಂದು ಬಸ್ ಕಡೆ ನೋಡ್ತಾ ಇರ್ತಾನೆ. ಆದ್ರೆ ಯಾರೊಬ್ರು ಕೂಡ ಬಸ್ನಿಂದ ಇಳಿಯೋದೇ ಇಲ್ಲ. ಅವನ ಎದೆ ಬಡಿತ ಜಾಸ್ತಿ ಆಗಕ್ ಶುರುವಾಗತ್ತೆ. ಅಮ್ಮ ಅಪ್ಪ ಹಲವು ಬಾರಿ ಸಂಜೆ ತಡವಾದ್ರೆ 3ನೇ ದಿನ ಊರಿಗೆ ಬಾ ಎಂದು ನೀಡಿದ್ದ ಎಚ್ಚರಿಕೆ ಈಗ ನೆನಪಾಗೋಕ್ ಶುರುವಾಗತ್ತೆ. ಆ ಹೊತ್ತಿನಲ್ಲಿ ಅಲ್ಲಿ ಅವನೊಬ್ಬನೇ ಇರ್ತಾನೆ. ತಕ್ಷಣ ಅವನಿಗೆ ಒಂದು ವಿಷಯ ಹೊಳೆಯುತ್ತೆ. ಬಸ್ ನಿಲ್ದಾಣದ ಬಳಿ ಸಂಜೆ ಗತ್ತಲಿನ ಆ ಹೊತ್ತಿನಲ್ಲಿ ಅನುರಾಗ್ ಒಬ್ಬನೇ ನಿಂತಿದ್ದಾನೆ. ಸ್ವಲ್ಪ ದೂರದಲ್ಲಿ ಒಂದು ಲೈಟ್ ಕಂಬದಲ್ಲಿ ಲೈಟು ಹತ್ತೋದು ಆಫ್ ಆಗೋದು, ಆನ್ ಆಗೋದು ಆಫ್ ಆಗೋದು ಆಗ್ತಾನೆ ಇರುತ್ತೆ. ಸುತ್ತ ಬೆಟ್ಟಗಳೇ ತುಂಬಿದ ಆ ಪ್ರದೇಶ, ಅದಕ್ಕೆ ಹೊಂದಿಕೊಂಡಂತೆ ಇದ್ದ ದಟ್ಟವಾದ ಕಾಡು. ರಾತ್ರಿಯ ವೇಳೆಯಲ್ಲಿ ಯಾರಿಗಾದರೂ ಭಯ ಹುಟ್ಟಿಸುವಂತಿತ್ತು ಆ ಒಂದು ಜಾಗ. ಅನುರಾಗ್ನ ಮನಸ್ಸಿನಲ್ಲಿ ಭಯ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇತ್ತು. ವಾಪಸ್ ಪಟ್ಟಣಕ್ಕೆ ಹೋಗಲು ಬೇರೆ ಬಸ್ಗಳೇ ಇರಲಿಲ್ಲ. ಕತ್ತಲಾದರೆ ಆ ಘಟ್ಟ ಪ್ರದೇಶದ ಗ್ರಾಮಗಳ ಜನರು ಹೊರಗಡೆ ಬರೋದಂತೂ ತೀರಾನೇ ಅಪರೂಪ. ನಿಮಿಷಗಳು ಕಳೆದಂತೆ ಕತ್ಲು ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ನಿಶ್ಶಬ್ದತೆಯು ಎಲ್ಲೆಡೆ ಹರಡತೊಡಗಿತ್ತು. ಕೇವಲ ಕಾಡಿನ ಮರಗಳಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿ ಸುಯಿ ಎಂದು ಬೀಸುವ ಶಬ್ದ ಕೇಳಿಸ್ತಾ ಇತ್ತು. ಕತ್ತಲಾದಂತೆ ಚಟುವಟಿಕೆ ಆರಂಭಿಸುವ ಕೀಟಗಳ ಶಬ್ದಗಳು ಕೂಡ ಎಲ್ಲಾ ಕಡೆ ಕೇಳಿಸೋಕೆ ಶುರುವಾಯಿತು. ಆದರೆ ಒಬ್ಬ ನರಮಾನವನ ಸುಳಿವು ಮಾತ್ರ ದೂರಕ್ಕೂ ಕಾಣ್ತಾನೆ ಇರಲಿಲ್ಲ. ಹೀಗೆ ಒಬ್ಬನೇ ಟೆನ್ಷನ್ ಪಡುವಾಗ ಅವನಿಗೆ ತಟ್ಟನೆ ನೆನಪಾದದ್ದು ತನ್ನ ಅಣ್ಣ ಅಭಿರಾಮ್ನಿಗೆ ಫೋನ್ ಮಾಡಬೇಕು ಅಂತ. ಅಯ್ಯೋ, ಭಯದ ಆತಂಕದಲ್ಲಿ ಫೋನ್ ಮಾಡೋದನ್ನೇ ಮರೆತನಲ್ಲ, ಫೋನ್ ಇರುವಾಗ ಭಯ ಇನ್ನೇತಕ್ಕೆ ಎಂದು ಅನುರಾಗ್ ಜೇಬಿನಿಂದ ತನ್ನ ಮೊಬೈಲ್ ಹೊರತೆಗ್ದ. ಆಗ ಅವನಿಗೆ ಮತ್ತೊಂದು ಆಘಾತ ಅನ್ನೋದು ಕಾದಿತ್ತು. ಬಸ್ನಲ್ಲಿ ಬರುವಾಗ ದಾರಿಯುದ್ದಕ್ಕೂ ಮೊಬೈಲ್ನಲ್ಲಿ ಹಾಡುಗಳನ್ನ ಕೇಳುತ್ತಾ ಬಂದಿದ್ರಿಂದ ಅವನ ಫೋನ್ ಬ್ಯಾಟರಿ ಕೂಡ ಖಾಲಿಯಾಗ್ಬಿಟ್ಟಿತ್ತು ವೀಕ್ಷಕರೇ. ಯಾವುದೇ ಕ್ಷಣದಲ್ಲಾದರೂ ಫೋನ್ ಸ್ವಿಚ್ ಆಫ್ ಆಗೋದರಲ್ಲಿತ್ತು. ಆದ್ರೂ ಇದ್ದ ಅಲ್ಪ ಸ್ವಲ್ಪ ಬ್ಯಾಟರಿ ಖಾಲಿಯಾಗುವ ಮೊದಲೇ ಫೋನ್ ಮಾಡಿಬಿಡ್ಬೇಕು ಅನ್ಕೊಂಡು ಆತುರವಾಗಿ ಅಣ್ಣನ ನಂಬರ್ಗೆ ಡಯಲ್ ಮಾಡ್ತಾನೆ. ಅಣ್ಣನ ಫೋನ್ ರಿಂಗ್ ಆಗ್ತಿತ್ತು. ಆದ್ರೆ ದುರದೃಷ್ಟವಶಾತ್ ಅಣ್ಣ ಫೋನ್ ರಿಸೀವ್ ಮಾಡಲೇ ಇಲ್ಲ. ಅನುರಾಗ್ನಿಗೆ ಈಗ ಅಣ್ಣ ಫೋನ್ ರಿಸೀವ್ ಮಾಡಿದ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು. ಮತ್ತೆ ಫೋನ್ ಮಾಡ್ದ. 2ನೇ ಬಾರಿಯೂ ಅಣ್ಣ ರಿಸೀವ್ ಮಾಡಲೇ ಇಲ್ಲ. ಇವನಿಗೆ ಆತಂಕ ಜಾಸ್ತಿ ಆಗ್ತಾನೆ ಇತ್ತು. ಸರಿ, ಕಡೆಯ ಪ್ರಯತ್ನ ಮಾಡೇ ಬಿಡೋಣ ಎಂದು ಮತ್ತೊಮ್ಮೆ ಫೋನ್ ಮಾಡೋ ಹೊತ್ತಿಗೆ ಅಣ್ಣನೇ ಇವರಿಗೆ ಕಾಲ್ ಮಾಡಿಬಿಟ್ಟಿದ್ದ. ಅನುರಾಗ್ನಿಗೆ ಆದ ಸಂತಸ ಅಷ್ಟಿಷ್ಟಲ್ಲ. ಕೂಡಲೇ ಕಾಲ್ ರಿಸೀವ್ ಮಾಡಿ ಅಣ್ಣ ಎಂದು ಕರೆದು ತಾನು ಬಂದಿರುವುದಾಗಿ ಹೇಳೋಣ ಎನ್ನುವಷ್ಟರಲ್ಲಿ ಬ್ಯಾಟ್ರಿ ಮುಗ್ದು ಹೋಗುತ್ತೆ. ಫೋನು ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅನುರಾಗ್ನ ತಲೆಯ ಮೇಲೆ ಭೀತಿಯ ಕಾರ್ ಮೋಡನೆ ಕವಿದಂತಾಗತ್ತೆ. ಆ ಕ್ಷಣ ಅವನು ಹತಾಶನಾಗ್ಬಿಡ್ತಾನೆ. ಇನ್ನು ತನಗೆ ದಿಕ್ಕೇನು ಎಂದು ಆಲೋಚಿಸುವಾಗ ಅಪ್ಪ ಹಾಗೂ ಅಮ್ಮ ಇಬ್ರು ಹಿಂದೊಮ್ಮೆ ರಾತ್ರಿಯ ಕತ್ತಲಲ್ಲಿ ಆ ಊರಿನ ದಾರಿಯಲ್ಲಿ ನಡೆಯುತ್ತದೆ ಎಂದು ಹೇಳಿದ್ದ ಭಯಾನಕ ಕತೆ ಆತನಿಗೆ ನೆನಪಾಗಕ್ಕೆ ಶುರುವಾಗತ್ತೆ. ಆ ಊರಿನಲ್ಲಿ 100 ವರ್ಷಗಳ ಹಿಂದೆ ಸುಲೋಚನಾ ಎಂಬ ಅಗರ್ಭ ಶ್ರೀಮಂತ ಮನೆತನದ ಹೆಣ್ಣು ತನ್ನ ಒಳ್ಳೆಯ ಗುಣ ನಡತೆಗಳಿಂದ ಹಾಗೂ ಸಹಾಯ ಗುಣದಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಹೆಸರುವಾಸಿಯಾಗಿದ್ಲು. ಸಹಾಯಕ್ಕಾಗಿ ತನ್ನ ಮನೆ ಬಾಗಿಲಿಗೆ ಬಂದವರನ್ನ ಬರೀ ಕೈಯಿಂದ ಆಕೆ ಕಳಿಸ್ತಾನೆ ಇರ್ಲಿಲ್ವಂತೆ. ಅಂತ ಸಹಾಯ ಹಸ್ತ ಆಕೆಯದ್ದು. ಅದರಂತೆ ಗಂಡನಲ್ಲಿ ದೇವರನ್ನು ಕಾಣುತ್ತಿದ್ದ ಸಾಧ್ವಿ ಎಂತಲೂ ಆಕೆಯನ್ನ ಜನರು ಗುರುತಿಸ್ತಾ ಇದ್ರು. ಅಂತಹ ಉದಾರ ವ್ಯಕ್ತಿತ್ವದ ಆ ಸಾಧ್ವಿಯು ಒಂದು ಅಮಾವಾಸ್ಯೆಯ ರಾತ್ರಿ ಯಾವುದೋ ಪೂಜೆಗೆಂದು ಊರ ಹೊರಗಿನ ದೇವಾಲಯಕ್ಕೆ ಬರ್ತಾಳೆ. ಆದ್ರೆ ಮತ್ತೆ ಆಕೆ ಮನೆಗೆ ಹಿಂದಿರುಗಿ ಹೋಗೋದೇ ಇಲ್ಲ. ಅದಾದ 4 ದಿನಗಳ ನಂತರ ಕಾಡಿನ ದಾರಿಯಲ್ಲಿ ಬಂದ ಗಿರಿಜನರಿಗೆ ಆಕೆಯ ಶವ ಸಿಗತ್ತೆ. ಆದ್ರೆ ಆಕೆಯ ಸಾವಿನ ರಹಸ್ಯ ಮಾತ್ರ
ಇಂದಿಗೂ ಯಾರಿಗೂ ತಿಳಿದೇ ಇಲ್ಲ. ಆಕೆಯ ಶವ ಸಂಸ್ಕಾರ ಆಕೆಯ ಪತಿ ನೆರವೇರಿಸ್ತಾನೆ. ಇದಾದ ಸ್ವಲ್ಪ ದಿನಗಳ ನಂತರ ಕಾಡಿನಲ್ಲಿ ರಾತ್ರಿ ವೇಳೆ ವಿಚಿತ್ರಗಳು ನಡೆಯಲು ಪ್ರಾರಂಭ ಆಗತ್ತೆ. ತಡರಾತ್ರಿಯಲ್ಲಿ ಆ ದಾರಿಯಲ್ಲಿ ಬರುವವರು ನಾಪತ್ತೆಯಾಗತೊಡಗ್ತಾರೆ. ಬರುಬರುತ್ತಾ ಜನರು ಸತ್ತ ಆ ಹೆಣ್ಣು ಆತ್ಮವಾಗಿ ಈ ರೀತಿ ಮಾಡ್ತಿದ್ದಾಳೆ ಎಂದು ಹೇಳೋಕ್ ಶುರು ಮಾಡ್ತಾರೆ. ಅಲ್ಲದೆ ಅದನ್ನ ಪರೀಕ್ಷಿಸಲು ಹೋದವರು ಮತ್ತೆ ವಾಪಸ್ ಬಂದಿರಲಿಲ್ಲ. ಇದರಿಂದ ಭಯಭೀತರಾದ ಜನ ರಾತ್ರಿ ವೇಳೆ ಆ ದಾರಿಯಲ್ಲಿ ಓಡಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಅನುರಾಗ್ ಈ ಕಥೆಯನ್ನು ನೆನಪಿಸ್ಕೊಂಡು ಆ ಕತ್ತಲಲ್ಲಿ ತಾನೂ ಕೂಡ ಬೆರೆತು ಹೋಗುವನೇನು ಎಂದು ತಲ್ಲಣ ಪಡ್ತಾ ಇರಲು ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಶಬ್ದ ಕೇಳಿಸತ್ತೆ. ವೀಕ್ಷಕರೇ, ಇದು ಪಾರ್ಟ್ 1. ನಿಮಗೆಲ್ಲ ಈ ಸ್ಟೋರಿ ಕುತೂಹಲಕಾರಿಯಾಗಿತ್ತು ಅಂತ ಅನ್ಸಿದ್ರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ನಾನು ಪಾರ್ಟ್ 2 ತಗೊಂಡು ಬಂದೇ ಬರ್ತೀನಿ. ಆದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ವಿಡಿಯೋಗೆ ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ನ ಆಲ್ ಸೆಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಪಾರ್ಟ್ 2 ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಚಾನಲನ್ನು ನೋಡ್ತಾ ಇರಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.